ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ 6ನೇ ಹಂತದ ಮತದಾನ ದೇಶದ ಎಲ್ಲೆಡೆ ಮುಕ್ತಾಯ ಆಯಿತು. ಈಗ ಇನ್ನ ಒಂದು ಹಂತದ ಮತದಾನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲೇ ಈ ಒಂದು ಬಿಜೆಪಿ ಪಕ್ಷ, ರಾಜ್ಯ ಬಿಜೆಪಿ ಪಕ್ಷ ಕರ್ನಾಟಕದ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ರಿಪೀಟ್ ಹೇಳಕತ್ತಂದ್ರೆ ಹಂಗೆ ಹೇಳೋದೇ ಆಗ್ತದ ನಾವು. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ರೆ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ದೇಶದೆಲ್ಲೆಡೆ ಒಂದು 6 ಹಂತದ ಮತದಾನ ಮುಕ್ತಾಯವಾಗಿದೆ. ಅದರಲ್ಲಿ ಬಹಳಷ್ಟು ಪಕ್ಷಗಳು ತಮ್ಮ ಆಂತರಿಕ ಸಮೀಕ್ಷೆ ಎಲ್ಲವೂ ಕೂಡ ಅವರ ಒಂದು ಹೈಕಮಾಂಡ್ಗೆ ರವಾನಿಸುತ್ತಿದ್ದಾರೆ. ಅವರ ಯಾವ ಒಂದು ಪಕ್ಷ, ಯಾವ ಒಂದು ಕ್ಷೇತ್ರದಲ್ಲಿ ನಾವು ಆರ್ಶ್ ಬರ್ತೀವಿ, ಯಾವ ಒಂದು ಕ್ಷೇತ್ರ ನೋ ಡೌಟೇ ಇಲ್ಲ, ಅದರಲ್ಲಿ ನಾವು ಆರ್ಶ್ ಬಂದಿದ್ದೀವಿ ಅಂತ ಒಂದು 101% ಆಗಿ ಅವರ ಒಂದು ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾವೆ. ಹಾಗೂ ಒಂದಿಷ್ಟು ಕ್ಷೇತ್ರಗಳು 50-50 ಅಲ್ಲಿದ್ದಾವೆ. ಇವು ಈ ಕಡೆನೂ ಆಗ್ಬೋದು ರಿಸಲ್ಟ್, ಆ ಕಡೆನೂ ಆಗ್ಬೋದು ಅಂತ ಒಂದು ಅವು ಕೂಡ ಒಂದು ಪಟ್ಟಿಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಬಿಜೆಪಿ ಪಕ್ಷ, ಈಗ ನಾನು ಮಾತಾಡ್ತಾ ಇರೋದು ಬಿಜೆಪಿ ಪಕ್ಷದ ಬಗ್ಗೆ. ಬಿಜೆಪಿ ಪಕ್ಷ ಏನ್ ಮಾಡಿದೆ, ಒಂದು 17 ಕ್ಷೇತ್ರಗಳಲ್ಲಿ ನಾವು ಆಲ್ರೆಡಿ ಗೆದ್ದಿದ್ದೀವಿ ಅಂತ ಒಂದು ಹೈಕಮಾಂಡ್ಗೆ ಪಟ್ಟಿಯನ್ನು ರವಾನಿಸಿದೆ. ಅದರಲ್ಲಿ 5 ಕ್ಷೇತ್ರಗಳು 50-50 ಅಲ್ಲಿದ್ದಾವೆ. ಈ ಕಡೆನೂ ಆಗ್ಬೋದು, ಆ ಕಡೆನೂ ಆಗ್ಬೋದು, ಇಲ್ಲ ಬಿಜೆಪಿನೇ ಬರ್ಬೋದು, ಗೆಲುವಿನ ಅಂತರ ಕಡಿಮೆ ಆಗ್ಬೋದು. ಹೀಗಿರುವಂತ ಒಂದು 5 ಕ್ಷೇತ್ರಗಳು, ಮತ್ತೆ ಒಂದು 6 ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವಂತ ಭರವಸೆನೇ ಇಲ್ಲ, ಭರವಸೆ ಕಡಿಮೆ ಇದೆ. ಅಲ್ಲಿ ನಾವು ಗೆಲ್ಲುವಂತ ಭರವಸೆ ಬಹಳ ಕಡಿಮೆ ಇದೆ ಅಂತ ಹೀಗೆ ಒಂದು 17-5-6ರ ಒಂದು ಲೆಕ್ಕವನ್ನು ಹೈಕಮಾಂಡ್ಗೆ ರವಾನಿಸಿದೆ. ಈಗ ಎಲ್ಲವೂ ಕೂಡ ಬಹಳಷ್ಟು ಜನ ಒಂದು ಸಮೀಕ್ಷೆಗಳು ಹೊರಬೀಳ್ತಾ ಇದಾವೆ. NDA ಎಷ್ಟು ಸೀಟ್ಗಳು, ನಾವು ಕೂಡ ಒಂದು ಬಹಳಷ್ಟು ಸಮೀಕ್ಷೆಗಳನ್ನು ಕೊಟ್ಟಿದ್ದೀವಿ. ತಾವು ಕೂಡ ನೋಡ್ಬೋದು. ನಮ್ಮ ಒಂದು ಫೇಸ್ಬುಕ್ ಪೇಜ್ ಅಲ್ಲೂ ಕೂಡ ನೋಡಬಹುದು, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ನೋಡಬಹುದು. ಈ ಒಂದು ಯೂಟ್ಯೂಬ್ ನಲ್ಲಿ ಬಹಳಷ್ಟು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಸಮೀಕ್ಷೆಗಳ ಒಂದು ವರದಿಗಳನ್ನು ನಾವು ಮಾಡಿದೀವಿ, ವಿಡಿಯೋಗಳನ್ನು ಮಾಡಿದೀವಿ. ಈಗ ಇವತ್ತಿನ ಒಂದು ವಿಡಿಯೋ 17-5-6ರ ಲೆಕ್ಕ ಏನು ಅಂತ ಪೂರ್ತಿ ಡೀಟೇಲ್ ಆಗಿ ಒಂದು 17 ಕ್ಷೇತ್ರಗಳು ಬಿಜೆಪಿ ನಾವು ಗೆದ್ದೇ ಗೆಲ್ತೀವಿ, ಇದರಲ್ಲಿ ನೋ ಡೌಟ್ ಅನ್ನುವಂತ ಒಂದು 17 ಕ್ಷೇತ್ರಗಳು ಯಾವುವು. ಅದೇ ಕ್ಷೇತ್ರದಲ್ಲಿ ಮತ್ತೆ 14-15 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತ ಒಂದು ಕಾಂಗ್ರೆಸ್ ಅವರ ಹೈಕಮಾಂಡ್ಗೆ ಒಂದು ಪಟ್ಟಿಯನ್ನು ಕೊಟ್ಟಿದೆ. ಆದರೂ ಕೂಡ ಇಲ್ಲಿ ಬಿಜೆಪಿಯವರು ನಾನು ಒಂದು 17 ಕ್ಷೇತ್ರಗಳಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಯಾವುದೇ ಒಂದು ಡೌಟ್ ಇಲ್ಲ ಅಂತ 17 ಕ್ಷೇತ್ರಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನಿಸಿದೆ. ಹಾಗೆ ಅದರ ಜೊತೆಗೆ ಒಂದು 5 50-50 ಇರತಕ್ಕಂಥ ಕ್ಷೇತ್ರಗಳ ಪಟ್ಟಿಯನ್ನು ಕೂಡ ಕೊಟ್ಟಿದೆ. ಅದರಲ್ಲಿ 6 ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವುದಿಲ್ಲ ಅನ್ನೋ ಒಂದು ಭರವಸೆನೆ, ಅಂದ್ರೆ ನಾವು ಅದರಲ್ಲಿ ಯಾವ ಒಂದು 6 ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಭರವಸೆಯನ್ನು ಇಟ್ಟಿಲ್ಲ ಅಂತ ಒಂದು ಪಟ್ಟಿಯನ್ನು ಹೈಕಮಾಂಡ್ಗೆ ಕೊಟ್ಟಿದೆ. ಈ ಒಂದು 17-5-6ರ ಪೂರ್ತಿ ಡೀಟೇಲ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿ ಕೊನೆವರೆಗೂ ನೋಡಿ, ತಮಗೆ ಮಾಹಿತಿ ಸಿಗುತ್ತೆ. ವೀಕ್ಷಕರೇ, ಇಲ್ಲಿವರೆಗೂ ತಾವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿ ವೀಕ್ಷಕರೇ, ಈ ಒಂದು 17-5-6ರ ಬಿಜೆಪಿಯ ಲೆಕ್ಕಾಚಾರ ಏನು ಅವರ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ, ಅದರ ಒಂದು ಪೂರ್ತಿ ಡೀಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ವೀಕ್ಷಕರೇ.
ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಲ್ಲ ಈ ಒಂದು 17 ಕ್ಷೇತ್ರಗಳು, ಬಿಜೆಪಿಯ 17 ಕ್ಷೇತ್ರಗಳಲ್ಲಿ ನಾವು ಈ ಕ್ಷೇತ್ರಗಳ ಮಿಸ್ ಆಗೋದೇ ಇಲ್ಲ, ನಾವು ಗೆದ್ದೇ ಗೆಲ್ತೀವಿ ಅಂತ 17 ಕ್ಷೇತ್ರಗಳು ಕೊಟ್ಟಿದ್ದಾರೆ. 5 ಕ್ಷೇತ್ರಗಳು 50-50 ಅಂದ್ರೆ ಬಿಜೆಪಿನೇ ಬರ್ಬೋದು, ಆದ್ರೆ ಅಲ್ಲಿ ಒಂದು ಗೆಲುವಿನ ಅಂತರ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಅವರು ಈ ಒಂದು ಕ್ಷೇತ್ರಗಳು 50-50 ಅಲ್ಲಿ ಇಟ್ಟಿದ್ದಾರೆ. ಮತ್ತು 6 ಕ್ಷೇತ್ರಗಳಲ್ಲಿ ಬಹಳಷ್ಟು ಅವರಿಗೆ ಏನೋ ಒಂದು ಡಿಫರೆನ್ಸ್ ಕಾಣ್ತಾ ಇದೆ. ಆ ಒಂದು 6 ಕ್ಷೇತ್ರಗಳಲ್ಲಿ ನಾವು ಬರೋದಂತೂ ಡೌಟು. ಆದ್ರೂ ಕೂಡ ರಿಸಲ್ಟ್ ಏನಾಗುತ್ತೆ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ 6 ಕ್ಷೇತ್ರಗಳು ಡೌಟ್ ಅಲ್ಲಿ ಇರ್ತವೆ. 5 ಕ್ಷೇತ್ರಗಳು 50-50 ಇದಾವೆ. 17 ಕ್ಷೇತ್ರಗಳಲ್ಲಿ ನಾವು ಬಂದೇ ಬರ್ತೀವಂತ ಈಗ ಆಲ್ರೆಡಿ ಸಟ್ಟಾ ಬಜಾರ್ನವರು 18ರಿಂದ 22, ಬೇರೆ ಬೇರೆ ಸಟ್ಟಾ ಬಜಾರ್ದವರು 18ರಿಂದ 22 ಕರ್ನಾಟಕದಲ್ಲಿ ಬಿಜೆಪಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್, ಈಗ ನಾನು ಮಾತಾಡ್ತಾ ಇರೋದು ಎರಡೂ ಪಕ್ಷ ಕಲ್ತು, ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳ ಕಲ್ತು ಈಗ 17 ಕ್ಷೇತ್ರಗಳಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲವೂ ಕೂಡ ಪೂರ್ತಿ ಡೀಟೇಲ್ ಆಗಿ ತಾವು ನೋಡಿದಿರಾ. ಈಗ 5 ಕ್ಷೇತ್ರಗಳು ಯಾವ ಇದಾವೆ ಅದನ್ನು ಕೂಡ ನೋಡೋಣ. 50-50 ಅಲ್ಲಿ ಇರ್ತಕ್ಕಂಥವು. ಆಮೇಲೆ 6 ಕ್ಷೇತ್ರಗಳು ನಮಗೆ ಡೌಟ್ ಇದೆ. ಆ ಕ್ಷೇತ್ರಗಳಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಅಂತ ಹೈಕಮಾಂಡ್ ಕೊಟ್ಟಿದ್ದಾರೆ ವರದಿಯನ್ನ. ಅವು 6 ಕ್ಷೇತ್ರಗಳನ್ನು ಕೂಡ ನೋಡೋಣ. ಈಗ ಮೊದಲಿಗೆ ಇವು 5 ಕ್ಷೇತ್ರಗಳನ್ನು ನೋಡೋಣ. ಈಗ ಇವು 5 ಕ್ಷೇತ್ರಗಳು ಇಲ್ಲಿವರೆಗೂ ನೋಡಿರ್ತಕ್ಕಂಥ 5 ಕ್ಷೇತ್ರಗಳು 50-50 ಅಲ್ಲಿ ಇರ್ತಕ್ಕಂಥವು. ಮುಂದೆ ಈಗ ಏನು ಅಂದ್ರೆ 6 ಕ್ಷೇತ್ರಗಳು, 6 ಕ್ಷೇತ್ರಗಳಲ್ಲಿ ನಾವು ಇಲ್ಲಿ ಸ್ವಲ್ಪ ಏರುಪೇರು ಆಗಿದೆ, ವ್ಯತ್ಯಾಸ ಕಂಡು ಬಂದಿದೆ. ಅದಕ್ಕೋಸ್ಕರ ಈ 6 ಕ್ಷೇತ್ರಗಳಲ್ಲಿ ನಾವು ಬರೋದಿಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಬರೋದಿಲ್ಲ ಅಂತಾನೆ ಹೇಳಿದ್ದಾರೆ ಅವರು. ಈ 6 ಕ್ಷೇತ್ರಗಳನ್ನು ಈ 6 ಕ್ಷೇತ್ರಗಳಲ್ಲಿ ಇವರು ಗೆಲ್ಲೋದಿಲ್ಲ ಅಂದಮೇಲೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂದಾಗಾಯ್ತು. ಅದಕ್ಕಾಗಿ ಅವು 6 ಕ್ಷೇತ್ರಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ.
ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಲ್ಲ, ಈ 17, 5 ಮತ್ತು 6 ಈ ಒಂದು ಲೆಕ್ಕಾಚಾರ ಏನು ಒಂದು ಬಿಜೆಪಿ ಕೊಟ್ಟಿದೆ, ಒಂದು ಹೈಕಮಾಂಡಿಗೆ ಏನೋ ಒಂದು ಪಟ್ಟಿ ರವಾನಿಸಿದೆ, ಅದರ ಪೂರ್ತಿ ಡಿಟೇಲ್ ಅನ್ನು ತಾವು ನೋಡಿದ್ರೆ ಇಲ್ಲಿವರೆಗೂ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಉಪಯುಕ್ತ ಆಗಿದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ, ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಉಪಯುಕ್ತ ಮಾಹಿತಿಗಳು ತಮಗಾಗಿ ತರ್ತಾ ಇರ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.